ರಾಮ್ಕೋ ಆಕ್ವಾಶೀಲ್ಡ್ ವಾಟರ್ ಪ್ರೂಫ್ ಕೋಟಿಂಗ್ 2 ಭಾಗಗಳಿಂದ ಕೂಡಿದ ಉತ್ಪನ್ನವಾಗಿದೆ. ಭಾಗ ಎ ಪಾಲಿಮರ್ ಲಿಕ್ವಿಡ್ ಮತ್ತು ಭಾಗ ಬಿ ಪೌಡರ್. ಒಂದು ಬಕೆಟ್ನಲ್ಲಿ ಅರ್ಧ ಭಾಗದಷ್ಟು ನೀರನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಅಳತೆಯಷ್ಟು ಭಾಗ ಎ ಪಾಲಿಮರ್ ಲಿಕ್ವಿಡ್ ಅನ್ನು ಬೆರೆಸಿಕೊಳ್ಳಿ. ಅದಕ್ಕೆ 2 ಅಳತೆಯಷ್ಟು ಭಾಗ ಬಿ ಪೌಡರ್ ಅನ್ನು ನಿಧಾನವಾಗಿ ಬೆರೆಸಿಕೊಳ್ಳಿ. ಮಿಕ್ಸರ್ ಅನ್ನು ಬಳಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಮಿಶ್ರಣವು ಬ್ರಷ್ ಮಾಡಬಹುದಾದ ತೆಳು ಹದಕ್ಕೆ ಬರುವವರೆಗೆ ಚೆನ್ನಾಗಿ ಕಲಸುತ್ತೀರಿ. ಧೂಳು, ಗ್ರೀಸ್ ಮತ್ತು ಸಡಿಲವಾದ ವಸ್ತುಗಳನ್ನು ತೆಗೆದುಹಾಕಿ ಸ್ವಚ್ಛಗೊಳಿಸಿ. ವಾಟರ್ ಪ್ರೂಫ್ ಲೇಪನವನ್ನು ಉಪಯೋಗಿಸುವ ಮೊದಲು ಮೇಲ್ಪದರದ ಪ್ರದೇಶವನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ. ಸ್ವಲ್ಪವಾಗಿ ನೀರನ್ನು ಚಿಮುಕಿಸಿ. 0.8 ರಿಂದ 1 mm ಪದರಕ್ಕೆ ಇಡೀ ಮೇಲ್ಮೈಯನ್ನು ಸಮವಾಗಿ ಮೊದಲ ಕೋಟನ್ನು ಲೇಪಿಸಿಕೊಳ್ಳಿ. ಮೊದಲ ಕೋಟ್ನ ಮೇಲೆ ಲಂಬವಾಗಿ 0.8 ರಿಂದ 1 mm ಪದರಕ್ಕೆ ಎರಡನೇ ಕೋಟನ್ನು ಲೇಪಿಸಿಕೊಳ್ಳಿ. ಎರಡನೇ ಕೋಟ್ನ ಕ್ಯೂರಿಂಗ್ ಮುಗಿದ ನಂತರ ಅದರ ಮೇಲ್ಪದರದಲ್ಲಿ ರಕ್ಷಣಾತ್ಮಕವಾಗಿ 1:4 ಪ್ರಮಾಣದಲ್ಲಿ ಸಿಮೆಂಟನ್ನು ಮರಳಿನ ಮಿಶ್ರಣವನ್ನು ಒಂದೇ ಸಮವಾಗಿ ಹಾಕಿಕೊಳ್ಳಿ.